मैं हूँ शिवानी। ಇವತ್ತು ಕಾಂಗ್ರೆಸ್ ರಾಜ್ಯ ಸರ್ಕಾರ ನಮ್ಮ ದಲಿತರಿಗೆ ಸತತವಾಗಿ ಅನ್ಯಾಯ ಮಾಡ್ತಾ ಇದೆ. 2023 ಮೇ ತಿಂಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಫಂಡು ನಮಗೆ ಬರುವ ಫಂಡು ಪೂರ್ತಿ ಡೈವರ್ಟ್ ಮಾಡಿ ಅದನ್ನು ಬೇರೆ ಸ್ಕೀಮಿಗೆ ಗ್ಯಾರಂಟಿ ಸ್ಕೀಮಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಗ್ಯಾರಂಟಿ ಸ್ಕೀಮ್ ಬಗ್ಗೆ ವಿರೋಧ ಅಲ್ಲ, ಅವ್ರು ಬೇಕಾದ್ರೆ ಮಾಡಲಿ. ಆದರೆ ನಮ್ಮ ಫಂಡ್ ಯಾಕೆ, ನಮ್ಮ SCP TSP ಫಂಡ್ ಯಾಕೆ ಯೂಸ್ ಮಾಡಬೇಕು? ಬೇರೆ ಫಂಡ್ಗಳು ಅವ, BC ಫಂಡ್, ಮೈನಾರಿಟಿ ಡೆವಲಪ್ಮೆಂಟ್ ಫಂಡ್, ಬೇರೆ ಡಿಪಾರ್ಟ್ಮೆಂಟ್ ಫಂಡ್ ಅವ. ಅದು ಬಿಟ್ಟು ನಮ್ಮ ಫಂಡಿಗೆ ಅವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸತತವಾಗಿ ಈ ವರ್ಷ ಕೂಡ ಈ ಬಜೆಟ್ನಲ್ಲೂ ಕೂಡ ಅಂಥದ್ದೊಂದು ವಿಚಾರ ಇದೆ ಅಂತ ನಮಗೆ ಗೊತ್ತಾಗಿದೆ. ಆ ಫಂಡ್ ಅಲ್ಲಿ ಯೂಸ್ ಮಾಡಬಾರ್ದು, ನಮ್ಮ ಫಂಡ್ ನಮ್ಮ SC/ST ಡೆವಲಪ್ಮೆಂಟ್ ಬಗ್ಗೆ ಯೂಸ್ ಮಾಡಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಈಗಾಗಲೇ ಇವತ್ತು ಸ್ಕೂಲ್ ಹುಡುಗರಿಗೆ ನಾನು ಯಾವಾಗಲೂ ಐ ಆಮ್ ಆನ್ ದ ಗ್ರೌಂಡ್, ಪ್ರತಿಯೊಬ್ಬರು ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಹುಡುಗರಿಗೆ ಸ್ಕಾಲರ್ಶಿಪ್ ದುಡ್ಡಿಲ್ಲ, ನಮ್ಮ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ, ದಲಿತ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ. ಅವ್ರು ಹಳ್ಳಿ ಊರಿಂದ ಸಿಟಿಗೆ ಬಂದರೆ ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಬೇಸಿಕ್ ನೀಡ್ಸಿಗೆ ದುಡ್ಡಿಲ್ಲ, ಒಂದು ಬೋರ್ವೆಲ್ ಹೊಡಿಲಿಕ್ಕೆ ದುಡ್ಡಿಲ್ಲ, ಮನೆ ಕಟ್ಟಲಿಕ್ಕೆ ದುಡ್ಡಿಲ್ಲ. ನಮ್ಮ ಹಳೆ ಸ್ಕೀಮ್ಗಳು ಚೇಂಜ್ ಮಾಡಿ ಇವತ್ತು ಯಾವುದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಸರ್ಕಾರ ಎಚ್ಚೆತ್ತುಕೋಬೇಕು. ಈಗ ದಲಿತರಿಗೆ ಇನ್ನಷ್ಟು ಜಾಸ್ತಿ ತುಳಿಬಾರ್ದು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ದಲಿತ CM ಕೂಗೆ ನಾವು ಅದ್ರ ಬಗ್ಗೆ ಮಾತಾಡೋದು. ನಮ್ದು SC/ST ಫಂಡ್ ಇಂಪಾರ್ಟೆಂಟ್ ಇದೆ, CM ಕಿಂತ ನಮಗೆ.